ಸರ್ ಅದೇ ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಸೊ ಲಾಂಗ್ ಬ್ಯಾಕ್ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮಾಡಿದ್ದೀರಿ. ಸೊ ಏನು ಉದ್ದೇಶ ಏನಾಗಿದೆ? ಇದು ನಮ್ಮಲ್ಲಿ ಹಿಂದೆ ಬಯೋಗ್ಯಾಸ್ ಪ್ಲಾಂಟ್ ಅಂತ ಎಲ್ಲ ಕಡೆ ಮಾಡೋರು, ಅದು ಭಾಳ ಲಿಮಿಟೆಡ್. ಆಮೇಲೆ 2018ರಲ್ಲಿ ಸೋಮನಾರಾಯಣ್ ಅಂತ ಒಬ್ಬರು ಬಂದರು ನಮ್ಮ ಹತ್ರ. ಅವರು ಕಾರ್ಬನ್ ಮಾಸ್ಟರ್ಸ್ ಅಂತ ಅವರ ಕಂಪನಿ ಹೆಸರು. ನಮ್ಮಲ್ಲೇ ಇಲ್ಲಿ ಪದ್ಮಶ್ರೀ ಅಂತ ನಮ್ಮ ರೆಸಿಡೆಂಟು, ಅವರು ಈ ಕಸ ಇದ್ರ ಬಗ್ಗೆ ವಿಶೇಷ ಆಸಕ್ತಿ. ಅವ್ರ ಜೊತೆಯಲ್ಲಿ ನಮ್ಮ ಹತ್ರ ಬಂದರು. ಆಮೇಲೆ ಈ ಥರ ಜಾಗ ಬೇಕು ಅಂತ ಕೇಳಿದರು. ಬೆಂಗಳೂರಲ್ಲಿ ಒಟ್ಟು 3,500 ಟನ್ನಷ್ಟು ಹಸಿ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ, ಹೋಟೆಲ್ಸು ಮನೆಯದು ಎಲ್ಲ ಸೇರಿಸಿ. ಆಮೇಲೆ ನಾವು ಇಲ್ಲಿ ಪ್ರಾರಂಭದಲ್ಲಿ 8 ಟನ್ಗೆ ನಾವು ಅವರು ಕಾರ್ಬನ್ ಮಾಸ್ಟರ್ಸ್ ಅವರು ಪ್ರಾರಂಭ ಮಾಡಿ ಈಗ 13 ಟನ್ ಆಗಿದೆ. ಮತ್ತು ಅಲ್ಲಿ ಪ್ರತಿದಿನ ಗ್ಯಾಸು ಉತ್ಪತ್ತಿ ಆಗುತ್ತೆ. ಇದನ್ನು ಆಮೇಲೆ ನಮ್ಮನ್ನು ನೋಡಿಕೊಂಡು ಆಮೇಲೆ ಈಗ ಬೇರೆ ಕಡೆ ಎಲ್ಲ ಕಡೆ ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ ಹಸಿ ತ್ಯಾಜ್ಯದಿಂದ ಗ್ಯಾಸ್ ಉತ್ಪತ್ತಿ ಮಾಡುವಂಥದ್ದು. ಈಗ ಕಲ್ಯಾಣ ನಗರದಲ್ಲಿ ಇವರೇ ಮಾಡಿರೋದು 5 ಟನ್ನು, ಆಮೇಲೆ ಅಂಜನಾಪುರದಲ್ಲಿ 5 ಟನ್ನು, ಆಮೇಲೆ ಗಿರಿನಗರದಲ್ಲಿ 5 ಟನ್ನು, ಮತ್ತು ಹಾರೋಹಳ್ಳಿನಲ್ಲಿ ಈಗ 50 ಟನ್ ನಡೀತಾ ಇದೆ. ಅದನ್ನು 200 ಟನ್ಗೆ ಏರಿಸ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಕನ್ನಳ್ಳಿನಲ್ಲಿ 1,000 ಟನ್ಗೆ ಮಾಡ್ತಾ ಇದ್ದಾರೆ. ಹತ್ತತ್ರ ಈಗ 1,200 ಟನ್ನಷ್ಟು ಹಸಿ ತ್ಯಾಜ್ಯ ಇನ್ನು ಮೇಲೆ ಡಂಪಿಂಗ್ ಯಾರ್ಡ್ಗೆ ಹೋಗೋದಿಲ್ಲ. ಮತ್ತು ಗ್ಯಾಸು ಕೂಡ ಉತ್ಪತ್ತಿ ಆಗುತ್ತೆ. ಬೆಂಗಳೂರು ಅರ್ಧ ಕಸ ಅರ್ಧ ಕಸ ಹಸಿ ತ್ಯಾಜ್ಯ ಏನಿದೆ, ಇನ್ನೊಂದು 1,500 ಟನ್ 2,000 ಟನ್ ನಾವು ಇದೇ ರೀತಿ ಮಾಡಿಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಆಮೇಲೆ ಡಂಪಿಂಗ್ ಯಾರ್ಡ್ಗಳಲ್ಲಿ ಸುತ್ತಮುತ್ತ ಪೊಲ್ಯೂಷನ್ ಆಗುತ್ತೆ, ವಾಸನೆ, ಸೊಳ್ಳೆ, ಜನರದೆಲ್ಲ ಗಲಾಟೆ ಇರುತ್ತೆ. ಇದರಿಂದ ಯಾವ ಸಮಸ್ಯೆನೂ ಇಲ್ಲ. ನಮ್ಮ ರೆಸಿಡೆನ್ಷಿಯಲ್ ಏರಿಯಾ ಮಧ್ಯದಲ್ಲೇ ನಾವು ಇದನ್ನು ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಸಮಸ್ಯೆ ಕೂಡ ಅಕ್ಕಪಕ್ಕದವರಿಂದ ಯಾವ ಕಂಪ್ಲೇಂಟು ಇದುವರೆಗೂ ಕೂಡ ಬಂದಿಲ್ಲ. ಮತ್ತು ಈ ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ನಡೀತಾ ಇದೆ ಎಲ್ಲೂ ಕೂಡ ಜನಕ್ಕೆ ಸಮಸ್ಯೆ ಇಲ್ಲ. ಅದರಿಂದ ಇದು ಇನ್ನೂ ಬೆಂಗಳೂರಲ್ಲಿ ಇದು 2,000 ಟನ್ನಷ್ಟು ಏನು ಕಸ ಉತ್ಪತ್ತಿ ಆಗ್ತಾ ಇದೆ ಹಸಿ ತ್ಯಾಜ್ಯ, ಇದನ್ನು ಬೇಗ 1 ವರ್ಷ 2 ವರ್ಷದಲ್ಲಿ ಮಾಡಿಬಿಟ್ರೆ ನಮ್ಗೆ ಅರ್ಧ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ಸರ್ಕಾರದ ಮಟ್ಟದಲ್ಲಿ ವಿಶೇಷವಾಗಿ ಗಮನ ಹರಿಸೋಕೆ ಪ್ರಯತ್ನ ಇದೆಲ್ಲ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ನಾವು ಮಾಡಿದ್ಮೇಲೆ ಆಮೇಲೆ ಈಗ ನಮ್ಮನ್ನು ನೋಡಿ ಬೇರೆ ಕಡೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಈಗ ಮಹಾನಗರ ಪಾಲಿಕೆ ಎಲ್ಲರೂ ಆಸಕ್ತಿ ವಹಿಸ್ತಾ ಇದ್ದಾರೆ. ನಮ್ಮ ಕಮಿಷನರ್ ಮಹೇಶ್ ಅವರು ಕೂಡ ಬಂದಿದ್ದರು. ಹಿಂದೆ ಹಳೆ ಕಮಿಷನರ್ಗಳು ಎಲ್ಲರಿದ್ದರು, ಎಲ್ಲರೂ ಬಂದಿದ್ದರು. ಮತ್ತು ಬೇರೆ ಕ್ಷೇತ್ರದ ನಗರ ಪಾಲಿಕೆ ಸದಸ್ಯರುಗಳು, ಶಾಸಕರು ಎಲ್ಲರೂ ಕೂಡ ನಮ್ಮಲ್ಲೆಲ್ಲ ಬಂದು ನೋಡಿಕೊಂಡು ಅವರು ಕೂಡ ಪ್ರಾರಂಭ ಮಾಡಿದ್ದಾರೆ. ಮತ್ತು 2019ರಲ್ಲಿ ನಮ್ಮ ಈ ಕಾರ್ಬನ್ ಮಾಸ್ಟರ್ಸು ನಾವು ಅವಾಗ ಒಂದೇ ಇದ್ದಿದ್ದು ಬೆಂಗಳೂರಲ್ಲಿ, ಯಾರೂ ಕೂಡ ಪ್ರಾರಂಭ ಮಾಡಿರಲಿಲ್ಲ. ಆಗ ಜರ್ಮನ್ ಸರ್ಕಾರ ಪ್ರಶಸ್ತಿ ಕೊಟ್ಟರು. ಆ ಪ್ರಶಸ್ತಿ ಸ್ವೀಕಾರಕ್ಕೆ ನಮ್ಮ ಕಾರ್ಬನ್ ಮಾಸ್ಟರ್ಸ್ ಅವರು, ಪದ್ಮಶ್ರೀ ಅವರು, ಆಮೇಲೆ ಸೌಮ್ಯ ರೆಡ್ಡಿ, ಆಗ ಶಾಸಕಿ ಇನ್ನೂ ಹೊಸದಾಗಿ ಆಗಿತ್ತು ಅನಿಸುತ್ತೆ, ಈ 3 ಹೋಗಿ ಅಲ್ಲಿ ಪ್ರಶಸ್ತಿ ತೊಗೊಂಡು ಬಂದಿದ್ದರು. ಈಗ ನಮ್ಮನ್ನು ನೋಡಿ ಎಲ್ಲ ಕಡೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನೂ ಇದರ 2ರಷ್ಟು 3ರಷ್ಟು ಆದರೆ ನಮಗೆ ಬೆಂಗಳೂರಲ್ಲಿ ಅರ್ಧ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ಕಸದ ಸಮಸ್ಯೆನೂ ಪರಿಹಾರ ಆಗುತ್ತೆ. ಆಮೇಲೆ ಹೊರದೇಶದಿಂದ ಇಂಥ ಗ್ಯಾಸ್ಗಳನ್ನು ಅಥವಾ ಅದು ಅನುಕೂಲ ಆಗುತ್ತೆ. ಈಗ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆ ಗ್ಯಾಸ್ ಜೊತೆಗೆ ನಮಗೆ ಪರಿಸರ ಯಾವ ಹಾನಿನೂ ಇಲ್ಲ. ಅರ್ಧ ಕಸ ಹಸಿ ತ್ಯಾಜ್ಯನೇ ಯಾವ ಸಮಸ್ಯೆ ಇಲ್ಲದೆ ಅದನ್ನು ಪರಿಹಾರ ನಾವು ಕಂಡುಹಿಡ್ಕೊಳ್ಬೋದು. ಲ್ಯಾಂಡ್ ಫಿಲ್ಲಿಂಗ್ ಸಮಸ್ಯೆ ಇಲ್ಲ. ಆ ಲ್ಯಾಂಡ್ ಫಿಲ್ಲಿಂಗ್ ಮಾಡೋ ಕಡೆ ನೀರೆಲ್ಲ ಕಲುಷಿತ ಆಗುತ್ತೆ. ಕೆರೆಗಳಿಗೆಲ್ಲ ಇದು ಗಲೀಜು ನೀರು ಹೋಗುತ್ತೆ. ಸುತ್ತಮುತ್ತಲು ಸೊಳ್ಳೆ, ವಾಸನೆ, ಪಾಪ ಸಹಜವಾಗಿ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥವ್ರಿಗೆಲ್ಲ ಸಮಸ್ಯೆಗಳಿದೆಯಲ್ಲ, ಇದರಿಂದ ಅರ್ಧದಷ್ಟು ಕಡಿಮೆ ಆಗುತ್ತೆ. ಉಳಿದಿರ್ತಕ್ಕಂಥದ್ದು ಬೇರೆ ಬೇರೆ ದೇಶದಲ್ಲಿ ಮಾಡಿದಾರಲ್ಲ, ಅದೇ ರೀತಿ ನಾವು ಕೂಡ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.